ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಇವತ್ತು ನಾವು ಸಾಯಿಲ್ ಮೆಕ್ಯಾನಿಕ್ ಸಬ್ಜೆಕ್ಟ್ನ ಥರ್ಡ್ ಚಾಪ್ಟರ್ ಸಾಯಿಲ್ ಸ್ಟ್ರಕ್ಚರ್ ಆ್ಯಂಡ್ ಕ್ಲೇ ಮಿನರಲಾಜಿ ನಲ್ಲಿ ಇವತ್ತು ಸಾಯಿಲ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಸಾಯಿಲ್ ಸ್ಟ್ರಕ್ಚರ್ಸ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಒನ್ ಅನದರ್ ಅರೇಂಜ್ಮೆಂಟ್ ಆಗುವಂಥ ಸಾಯಿಲ್ ಪಾರ್ಟಿಕಲ್ಸ್ಗೆ ನಾವು ಸಾಯಿಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಂದರೆ ಇದು ಜಿಯೋಮೆಟ್ರಿಕಲಿ ಅರೇಂಜ್ ಆಗುವಂಥ ಸಾಯಿಲ್ ಪಾರ್ಟಿಕಲ್ಸ್, ಅದು ಇನ್ ಸಾಯಿಲ್ ಮಾಸ್ನಲ್ಲಿ. ಸೊ ಸಾಯಿಲ್ನ ಬಿಹೇವಿಯರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಸಾಯಿಲ್ ಸ್ಟ್ರಕ್ಚರ್ಸ್ ನಲ್ಲಿ ಡಿಪೆಂಡ್ ಆಗಿರುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಟೈಪ್ಸ್ ಬರುತ್ತೆ ಸಾಯಿಲ್ ಸ್ಟ್ರಕ್ಚರ್ ಅಲ್ಲಿ. ಅದು ಡಿಪೆಂಡ್ ಅಪಾನ್ ದ ಪಾರ್ಟಿಕಲ್ ಸೈಜ್ ಮೇಲೆ. ಸೊ ಅದರಲ್ಲಿ ಒಂದೇದು ಇಟ್ಸ್ ಸಿಂಗಲ್ ಗ್ರೇನ್ ಸ್ಟ್ರಕ್ಚರ್. ಸೆಕೆಂಡ್ ಒನ್ honeycomb, and third one flocculated, and fourth one dispersed, and fifth is composite structure. ಓಕೆ, ಸೊ ಇವಾಗ ನಾವು ಒನ್ ಬೈ ಒನ್ ತಿಳ್ಕೊಳ್ಳೋಣ. ಇದನ್ನು ಸಾಯಿಲ್ ಸ್ಟ್ರಕ್ಚರ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ಮುನ್ನ ನಮ್ಮಲ್ಲಿ ಸಾಯಿಲ್ನಲ್ಲಿ ಟೂ ಮೇನ್ ಫೋರ್ಸಸ್ ಆಕ್ಟ್ ಆಗುತ್ತವೆ. ಸೊ ಟೂ ಮೇನ್ ಫೋರ್ಸ್ ಆಕ್ಟಿಂಗ್ ಇನ್ ಸಾಯಿಲ್ ಯಾವ್ಯಾವ ಅಂತಂದ್ರೆ, ಫಸ್ಟ್ ಒನ್ ಈಸ್ ಗ್ರಾವಿಟೇಷನಲ್ ಫೋರ್ಸ್. ಅಂದ್ರೆ ನಾವು ಇದಕ್ಕೆ ಏನಂತ ಕರಿಬಹುದು, ವೇಟ್ ಫೋರ್ಸ್ ಅಂತಾನು ಕರಿಬಹುದು. ಅಂಡ್ ಸೆಕೆಂಡ್ ಒನ್ ಈಸ್ ಸರ್ಫೇಸ್ ಫೋರ್ಸ್. ಇದಕ್ಕೆ ನಾವು ಎಲೆಕ್ಟ್ರಿಕಲ್ ಆರ್ ಅಟ್ರಾಕ್ಟಿವ್ ಫೋರ್ಸ್ ಅಂತಾನು ಕರಿತೀವಿ. ಸೊ ನಮ್ಮಲ್ಲಿ ಸಾಯಿಲ್ ನಲ್ಲಿ 4 ಡಿಫ್ರೆಂಟ್ ಟೈಪ್ಸ್ ಅದಾವೆ. ಒಂದು ಗ್ರಾವಲ್, ಸ್ಯಾಂಡ್, ಸಿಲ್ಟ್ ಅಂಡ್ ಕ್ಲೇ. 4 ಟೈಪ್ಸ್ ಇದಾವೆ ಮೇನ್ಲಿ ಸಾಯಿಲ್. ಇವಾಗ ಈ ಗ್ರಾವಲ್ ನಲ್ಲಿ ಗ್ರಾವಿಟಿ ಫೋರ್ಸ್ ತುಂಬಾ ಜಾಸ್ತಿ ಇರುತ್ತೆ. ಅದೇ ರೀತಿ ಸರ್ಫೇಸ್ ಫೋರ್ಸ್ ಏನಿರುತ್ತೆ, ಸರ್ಫೇಸ್ ಫೋರ್ಸು ಇರೋದೇ ಇಲ್ಲ, ತುಂಬಾ ಕಡಿಮೆ, ಅಂದ್ರೆ ನಿಲ್. ಅದೇ ರೀತಿ ಸ್ಯಾಂಡ್ ನಲ್ಲಿ ನಮ್ದು ಗ್ರಾವಿಟಿ ಫೋರ್ಸ್ ಕಂಪೇರ್ ಟು ಗ್ರಾವಲ್ಗೆ ಮೀಡಿಯಂ, ಅಂದ್ರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ ಗ್ರಾವಿಟಿ ಫೋರ್ಸ್, ಅಂದ್ರೆ ಹೈ ಇರುತ್ತೆ. ಆದ್ರೆ ಸರ್ಫೇಸ್ ಫೋರ್ಸು ಇರಲ್ಲ, ಅಂದ್ರೆ ಮೀಡಿಯಂ. ಅದೇ ರೀತಿ ಸಿಲ್ಟ್ಗೆ ಗ್ರಾವಿಟಿ ಫೋರ್ಸ್ ಕಡಿಮೆ ಇರುತ್ತೆ, ಲೋ ಇರುತ್ತೆ. ಆದ್ರೆ ಸರ್ಫೇಸ್ ಫೋರ್ಸು ಮೀಡಿಯಂ ಇರುತ್ತೆ. ಕ್ಲೇ ಪಾರ್ಟಿಕಲ್ಗೆ ಗ್ರಾವಿಟಿ ಫೋರ್ಸ್ ಇರಲ್ಲ, ಆದ್ರೆ ಸರ್ಫೇಸ್ ಫೋರ್ಸ್ ಏನಾದ್ರು ವೆರಿ ಹೈ ಇರುತ್ತೆ. ಸರ್ಫೇಸ್ ಫೋರ್ಸು ಕ್ಲೇಗೆ ವೆರಿ ಹೈ ಇರುತ್ತೆ, ಗ್ರಾವಿಟಿ ಫೋರ್ಸು ಗ್ರಾವಲ್ಗೆ ವೆರಿ ಹೈ ಇರುತ್ತೆ. ಅಂದ್ರೆ ಇವಾಗ ಹೇಗೆ ಅಂದ್ರೆ, ಇವಾಗ ಗ್ರಾವಲ್ಗೆ ನಾವು ಯಾವ್ದು ಎಕ್ಸಾಂಪಲ್ ತಗೊಂತೀವಿ ಅಂತಂದ್ರೆ, ಕಲ್ಲನ್ನ ಎಕ್ಸಾಂಪಲ್ ತಗೋಣ. ಅಂಡ್ ದೆನ್ ಸ್ಯಾಂಡ್ಗೆ ಒಂದು ಮಾರ್ಬಲ್ ಅಂತ ತಗೊಳ್ಳಿ, ಸಿಲ್ಟ್ಗೆ ಒಂದು ಪೌಡರು, ಕ್ಲೇಗೆ ಒಂದು ಫುತಿ ಟ್ಯಾಲ್ಕಮ್ ಪೌಡರು, ಈ ರೀತಿ ತಿಳ್ಕೋಣ. ಇವಾಗ ಗ್ರಾವಲ್ ಅಂದ್ರೆ ಈ ರೀತಿ ಇರುತ್ತೆ ಸೈಜ್ ನಲ್ಲಿ, ಸ್ಯಾಂಡ್ ಅಂದ್ರೆ ಸ್ವಲ್ಪ ಇಷ್ಟು, ಸಿಲ್ಟ್ ಅಂದ್ರೆ ಈ ರೀತಿ ಇರುತ್ತೆ, ಕ್ಲೇ ಅಂದ್ರೆ ಜಸ್ಟ್ ಪಾರ್ಟಿಕಲ್, ಅಂದ್ರೆ ಅದ್ರ ಸೈಜ್ ಕಡಿಮೆ ಹಾಕೊಂತ ಬರುತ್ತೆ. ಇವಾಗ ಗ್ರಾವಲ್ದು ನಮ್ದು ವೇಟ್ ಎಷ್ಟಿರುತ್ತೆ, ಇದು ನಾವು ಕಲ್ಲನ್ನ ಗಾಳಿಯಲ್ಲಿ ಬಿಟ್ಟಾಗ ಅದು ಜಲ್ದಿನೇ ಕೆಳಗೆ ಬಂದು ಬಿದ್ಬಿಡುತ್ತೆ. ಅದೇ ರೀತಿ ಸಿಲ್ಟ್, ಬಿಕಾಸ್ ಅದ್ರದ್ದು ವೇಟ್ ಜಾಸ್ತಿ ಇರುತ್ತೆ, ಅದರಿಂದ ನಾವು ಗ್ರಾವಿಟಿ ಜಲ್ದಿ ಬಂದು ಬಿದ್ಬಿಡುತ್ತೆ. ಅದೇ ನಮ್ದು ಒಂದು ಸಾಯಿಲ್ ಕ್ಲೇ ಪಾರ್ಟಿಕಲ್ಸ್ ನ ನಾವು ಗಾಳಿಯಲ್ಲಿ ಬಿಟ್ಟಾಗ ಅದು ತೇಲಾಡ್ಕೊಂತ ಕೆಳಗೆ ಬಂದು ಬೀಳುತ್ತೆ. ಸೊ ಅದೇ ರೀತಿ ಈಗ ಕ್ಲೇಗೆ ಇದೇ ರೀತಿ ಬೇರೆ ಬೇರೆ ಕ್ಲೇ ಅಂಡ್ ಪಾರ್ಟಿಕಲ್ಸ್ ನ ಮಾಡಿದ್ರೆ ಇದು ಅಟ್ರಾಕ್ಟ್ ಆಗುತ್ತೆ. ಈಚ್ ಪಾರ್ಟಿಕಲ್ ನ ಅಟ್ರಾಕ್ಟ್ ಆಗಿ ಇದು ಲಂಬಾಗಿ ಕ್ರಿಯೇಟ್ ಮಾಡುತ್ತೆ. ಈ ಲಂಬ್ನೇ ನಮ್ಗೆ ಗ್ರಾವಿಟಿ ಆಗಿ ಕೆಳಗೆ ಬೀಳುತ್ತೆ. ಸೊ ಇದರಲ್ಲಿ ಸರ್ಫೇಸ್ ಫೋರ್ಸ್, ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಇರುತ್ತೆ ಕ್ಲೇ ಪಾರ್ಟಿಕಲ್ ನಲ್ಲಿ. ಆದ್ರೆ ಈ ಗ್ರಾವಲ್ ಮತ್ತೆ ಸ್ಯಾಂಡ್ ನಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಅಥವಾ ಎಲೆಕ್ಟ್ರಿಕಲ್ ಫೋರ್ಸ್ ಯಾವುದೇ ರೀತಿ ಇರಲ್ಲ, ಇದು ಓನ್ಲಿ ಒಂದೇ ಇರುತ್ತೆ ಯಾವುದೇ ರೀತಿ. ಆದ್ರೆ ಗ್ರಾವಿಟಿ ಫೋರ್ಸ್ ಜಾಸ್ತಿ ಇರುತ್ತೆ, ಸರ್ಫೇಸ್ ಫೋರ್ಸ್ ಇರಲ್ಲ. ಓಕೆ, ದೆನ್ ಇವಾಗ ನಾವು ಸಾಯಿಲ್ ಸ್ಟ್ರಕ್ಚರ್ಸ್ ನ ಫಸ್ಟ್ ಒನ್ ಈಸ್ ಸಿಂಗಲ್ ಗ್ರೇನ್. ಅದ್ರ ಬಗ್ಗೆ ನೋಡೋಣ. ಸಿಂಗಲ್ ಗ್ರೇನ್ ಸ್ಟ್ರಕ್ಚರ್ ಇದು ಪ್ರೆಸೆಂಟ್ ಇನ್ ಸಾಯಿಲ್ ಅಂಡ್ ಗ್ರಾವಲ್. ಸಿಂಗಲ್ ಗ್ರೇನ್ ಸ್ಟ್ರಕ್ಚರ್ ಎದ್ರಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದ್ರೆ ಗ್ರಾವಲ್ ಮತ್ತು ಸ್ಯಾಂಡ್ ನಲ್ಲಿ ಪ್ರೆಸೆಂಟ್ ಇರುತ್ತೆ.
ಸೊ ಇದರಲ್ಲಿ ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ ಸೈಜ್ ಇಟ್ ಲುಕ್ ಲೈಕ್ ಆಸ್ ಅ ಸ್ಪಿಯರ್ ಟೈಪ್ ಈ ರೀತಿ ಇರುತ್ತೆ ಲೂಸೆಸ್ಟ್ ದಿಸ್ ಈಸ್ ಈ ರೀತಿ ಇರುತ್ತೆ ಸಿಂಗಲ್ ಗ್ರೇನ್ ಸ್ಟ್ರಕ್ಚರ್. ಸೊ ಇದರಲ್ಲಿ ನಮಗೆ ಇದು ನಮ್ದು ಲೂಸೆಸ್ಟ್ ಲೈಕ್ ಅ ಕ್ಯೂಬಿಕಲ್ ಅರೆ ಓಕೆ. ಅಂದ್ರೆ ಇದರಲ್ಲಿ ನಮ್ದು ವೈಟ್ ರೇಷಿಯೋ ಜಾಸ್ತಿ ಇರುತ್ತೆ ಲೂಸೆಸ್ಟ್ಗೆ. ಇದ್ರದ್ದು ನಮ್ದು ವೈಟ್ ರೇಷಿಯೋ ಎಷ್ಟಿರುತ್ತೆ 0.91. ಅದೇ ರೀತಿ ಇನ್ನೊಂದು ಬರುತ್ತೆ ಡೆನ್ಸೆಸ್ಟ್ ಅಂತಂದ ರೀತಿ. ಡೆನ್ಸೆಸ್ಟ್ ಯಾವ ರೀತಿ ಇರುತ್ತೆ ಸೇಮ್ ಆಸ್ ಇಟ್ ಲುಕ್ ಲೈಕ್ ಆಸ್ ಅ ರೋಂಬಿಕ್ ಶೇಪ್ ಟೈಪ್ ಇರುತ್ತೆ. ಇದು ನಮ್ದು ಡೆನ್ಸೆಸ್ಟ್ ಪ್ಯಾಕಿಂಗ್. ಇದನ್ನ ನಾವು ಲೈಕ್ ಲುಕ್ ಲೈಕ್ ರೋಂಬಿಕ್. ಓಕೆ. ಇದ್ರದ್ದು ನಮ್ದು ವೈಟ್ ರೇಷಿಯೋ ಎಷ್ಟಿರುತ್ತೆ ಅಂದ್ರೆ 0.35. ಇದು ವೈಟ್ ರೇಷಿಯೋ ಆಸ್ ಅ ಸ್ಪಿಯರ್ ಲೂಸೆಸ್ಟ್ ಸ್ಟೇಟ್ ಇದ್ದಾಗ ನಮ್ದು ವೈಟ್ ರೇಷಿಯೋ 0.91 ಇರುತ್ತೆ. ಆಸ್ ಅ ಡೆನ್ಸೆಸ್ಟ್ ಸ್ಟೇಟ್ ಇದ್ದಾಗ ನಮ್ದು ವೈಟ್ ರೇಷಿಯೋ 0.35 ಇರುತ್ತೆ. ಬಿಕಾಸ್ ಇಲ್ಲಿ ಡೆನ್ಸ್ ಆಗಿರುತ್ತೆ ಸಾಯಿಲ್ ಪಾರ್ಟಿಕಲ್ಸ್, ಗ್ರಾವಲ್ ಮತ್ತು ಸ್ಯಾಂಡ್ ಇಲ್ಲಿ ಲೂಸ್ ಆಗಿರುತ್ತೆ. ಅದಕ್ಕೆ ಇದ್ರದ್ದು ವೈಟ್ ರೇಷಿಯೋ ಜಾಸ್ತಿ ಇರುತ್ತೆ, ಇದ್ರದ್ದು ಕಡಿಮೆ ಇರುತ್ತೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪಾಯಿಂಟ್ ಈಸ್ ನಂಬರ್ ಬಿಕಾಸ್ ಇದು ಎಕ್ಸಾಮ್ನಲ್ಲಿ ಕೇಳ್ತಾರೆ. ಅಂಡ್ ದೆನ್ ನಮ್ದು ಸಿಂಗಲ್ ಗ್ರೇನ್ ಸ್ಟ್ರಕ್ಚರು ಲಾರ್ಜ್ ವೈಟ್ ರೇಷಿಯೋ ಇರುತ್ತೆ. ಆಮೇಲೆ ಹೈ ಪರ್ಮಿಯಾಬಿಲಿಟಿ ಇರುತ್ತೆ. ಅಂಡ್ ಅದೇ ರೀತಿ ಲೋ ಕಂಪ್ರೆಸಿಬಿಲಿಟಿ ಇರುತ್ತೆ ಅಂಡ್ ಗುಡ್ ಡ್ರೈನೇಜ್. Okay, then next one is honeycomb. ಹನಿಕೋಮ್ ಸ್ಟ್ರಕ್ಚರ್ ಯಾವ್ದ್ರಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತಂದ್ರೆ ಫೈನ್ ಸ್ಯಾಂಡ್ ಮತ್ತೆ ಸಿಲ್ಟ್ ನಲ್ಲಿ ಇರುತ್ತೆ ಇದು. ಸೊ ಇದ್ರಲ್ಲಿ ನಮ್ದು ಯಾವ ರೀತಿ ಇರುತ್ತೆ ಅಂತಂದ್ರೆ ನಮ್ದು ಇದು ಲೈಕ್ ಈ ರೀತಿ ಇದ್ರದ್ದು ನಮ್ದು ಅಟ್ರಾಕ್ಟಿವ್ ಫೋರ್ಸ್ ಓನ್ಲಿ ಲೆಸ್ ಇರುತ್ತೆ. ಬಿಕಾಸ್ ಸಿಲ್ಟ್ದು ಸ್ವಲ್ಪ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ, ಸ್ಯಾಂಡ್ ಅಂತೂ ಕಡಿಮೆ ಇರುತ್ತೆ, ಮೀಡಿಯಮ್. ಅಟ್ರಾಕ್ಟಿವ್ ಫೋರ್ಸ್ ಓನ್ಲಿ ಫೇಸ್ ಎಡ್ಜಿಗೆ ಮಾತ್ರ ಅಟ್ರಾಕ್ಟಿವ್ ಫೋರ್ಸ್ ಇರೋದ್ರಿಂದ ಇದು ಶೇಪು ಈ ರೀತಿ ಬರುತ್ತೆ ಲೈಕ್ ಹನಿ. ಜೇನಿನ ಗೂಡು ಇರುತ್ತಲ್ಲ ಸೇಮ್ ಅದೇ ರೀತಿ ಈ ರೀತಿ ಇರುತ್ತೆ. ಸೊ ಇಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇರೋದ್ರಿಂದ ಈ ರೀತಿ ಇರೋದ್ರಿಂದ ಇದು ಈ ರೀತಿ ಶೇಪ್ ಇರುತ್ತೆ ಹನಿಕೋಂಬು ಸ್ಟ್ರಕ್ಚರ್. ಬಟ್ ಏನಾಗಿರುತ್ತೆ ಅಂತಂದ್ರೆ ಇದು ವೈಬ್ರೇಷನ್ಸ್ ಮತ್ತೆ ಶಾಕ್ಸ್ ಇದ್ದಾಗ ಕೊಲ್ಯಾಪ್ಸ್ ಆಗುತ್ತೆ ಜಲ್ದಿನೇ, ಮತ್ತೆ ಡಿಫಾರ್ಮೇಶನ್ಸ್ ಆಗುತ್ತೆ. ಇದ್ರದ್ದು ನಮ್ದು ಏನು ಲಾರ್ಜ್ ವೈಟ್ ರೇಷಿಯೋ ಇಲ್ಲೆಲ್ಲ ಇರುತ್ತೆ. ಸೊ ಲಾರ್ಜ್ ವೈಟ್ ರೇಷಿಯೋ ಇರುತ್ತೆ, ಮತ್ತೆ ವೀಕ್ ಸ್ಟ್ರಕ್ಚರು ಮತ್ತು ಕೊಲ್ಯಾಪ್ಸ್ ಜಲ್ದಿನೇ ಆಗುತ್ತೆ. ಸೊ this is the second one is the honeycomb. Third is flocculated ಸ್ಟ್ರಕ್ಚರ್. ಫ್ಲೋಕುಲೇಟೆಡ್ ಸ್ಟ್ರಕ್ಚರ್ ನಲ್ಲಿ ಏನಾಗಿರುತ್ತೆ ನಮ್ದು ಇದ್ರದ್ದು ಯಾವ ರೀತಿ ಇರುತ್ತೆ ಅಂತಂದ್ರೆ ಪಾರ್ಟಿಕಲ್ಸ್ ಇದು ಯಾವ್ದ್ರಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತಂದ್ರೆ ಕ್ಲೇ ನಲ್ಲಿ ಪ್ರೆಸೆಂಟ್ ಇರುತ್ತೆ ಫ್ಲೋಕುಲೇಟೆಡ್ ಸ್ಟ್ರಕ್ಚರ್. ಸೊ ಇವಾಗ ನಮ್ದು ಫ್ಲೋಕುಲೇಟೆಡ್ ಯಾವ ರೀತಿ ಇದೆ ಅಂತಂದ್ರೆ ಇದು ಈ ರೀತಿ ಇರುತ್ತೆ, ಫೇಸ್ ಟು ಎಡ್ಜ್ ಟು ಫೇಸ್ ಓರಿಯಂಟೇಶನ್ ಇರುತ್ತೆ ಈ ರೀತಿ. ಎಡ್ಜ್ ಟು ಫೇಸ್ ಓರಿಯಂಟೇಶನ್ ಈ ರೀತಿ ಇದು ನಮ್ದು ಫ್ಲೋಕುಲೇಟೆಡ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ ಡಯಾಗ್ರಾಮು. ಇದು ನಮ್ದು ನೆಟ್ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ ನಮ್ದು ಲೈಕ್ ಈ ರೀತಿ ಫ್ಲಾಕಿ ಟೈಪ್ ಇರುತ್ತೆ. ಇಲ್ಲಿ ನಮ್ದು ಪಾಸಿಟಿವ್ ಇರುತ್ತೆ, ಆಮೇಲೆ ಇಲ್ಲಿ ನಮ್ದು ನೆಗೆಟಿವ್ ಚಾರ್ಜ್ ಇರುತ್ತೆ, ಇದು ನಮ್ದು ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ನಮ್ದು ಫೇಸ್ ಟು ಎಡ್ಜ್ ಟು ಫೇಸ್ ಓರಿಯಂಟೇಶನ್ ಇರೋದ್ರಿಂದ ಸೊ
ಫೇಸ್ ನಿಂದ ಎಡ್ಜ್ಗೆ ಅಟ್ರಾಕ್ಟಿವ್ ಫೋರ್ಸ್ ಆಗುತ್ತೆ. ಪ್ಲಸ್ ಟು ಮೈನಸ್ ಮೈನಸ್ ಟು ಪ್ಲಸ್ ಅಟ್ರಾಕ್ಟಿವ್ ಆಗುತ್ತೆ. ಸೊ ಇಸ್ ದ ಹೈ ಶಿಯರ್ ಸ್ಟ್ರೆಂತ್ ಇರುತ್ತೆ ಇದ್ರದ್ದು. ನಮ್ದು ಶಿಯರ್ ಸ್ಟ್ರೆಂತ್ಸ್ 3 ಇರುತ್ತೆ. ಮತ್ತೆ ಲೋ ಕಂಪ್ರೆಸಿಬಿಲಿಟಿ ಇರುತ್ತೆ, ಲೋ ಕಂಪ್ರೆಸಿಬಲ್ ಇರುತ್ತೆ, and edge face orientation ಇರುತ್ತೆ. And then next one is fourth is dispersed structure. ಈ ಡಿಸ್ಪರ್ಸ್ಡ್ ಸ್ಟ್ರಕ್ಚರ್ ಕೂಡ ಕ್ಲೇ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇದ್ರದ್ದು ನಮ್ದು ಯಾವ ರೀತಿ ಇರುತ್ತೆ ಅಂತಂದ್ರೆ, ಸೊ ಇದು ನಮ್ದು ಈ ರೀತಿ ಅದು ನಮ್ದು ಎಡ್ಜ್ ಟು ಫೇಸ್ ಓರಿಯಂಟೇಷನ್ ಇತ್ತಾ, ಇದು ಫೇಸ್ ಟು ಫೇಸ್ ಓರಿಯಂಟೇಷನ್ ಇರುತ್ತೆ ಈ ರೀತಿ. ಲೈಕ್ ಈ ರೀತಿ ನೋಡಿ, ಈ ರೀತಿ ಇರುತ್ತೆ. ಈ ರೀತಿ ಇರಲ್ಲ, ಮತ್ತೆ ಹಿಂಗೆ 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 ಡ್ಯಾಶ್ 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 ದಿಸ್ ಇಸ್ ರಾಂಗ್, ದಿಸ್ ಇಸ್ ರೈಟ್, ಈ ರೀತಿ ಹಾಕಂಗಿಲ್ಲ. ಯಾಕಂತಂದ್ರೆ ನಮ್ದು ಇಲ್ಲಿಂದ ಇಲ್ಲಿ ದಿಸ್ ಇಸ್ ಪಾಸಿಟಿವ್, ದಿಸ್ ಈಸ್ ನೆಗೆಟಿವ್ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ನೆಗೆಟಿವ್ ಇರುತ್ತೆ, ಸರಿ ಇಲ್ಲಿ ಪಾಸಿಟಿವ್ ಇರುತ್ತೆ, ಇಲ್ಲಿ ನೆಗೆಟಿವ್ ಇರುತ್ತೆ ಚಾರ್ಜ್. ಸೊ ಈ ರೀತಿ ಅಟ್ರಾಕ್ಷನ್ ಆಗುತ್ತೆ. ಇದು ನಮ್ದು ಡಿಸ್ಪರ್ಸ್ಡ್ ಸ್ಟ್ರಕ್ಚರ್. ಇದು ಕೂಡ ಕ್ಲೇ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಇದು ಫೇಸ್ ಟು ಫೇಸ್ ಓರಿಯಂಟೇಷನ್ ಇದೆ ಇದಕ್ಕೂ ಕೂಡ. ಬಟ್ ನೀವು ಕೇಳ್ಬೋದು ಇದ್ರಲ್ಲಾದ್ರೆ ಫೇಸ್ ಟು ಎಡ್ಜ್ ಟು ಫೇಸ್ ಅಂತಂದ್ರೆ ಈ ರೀತಿ ಇಲ್ಲಿ ಎಡ್ಜ್ ಇರುತ್ತೆ, ಇಲ್ಲಿ ಫೇಸ್ ಇಂದ ಇಲ್ಲಿ ನೆಗೆಟಿವ್ ಇರುತ್ತೆ, ಈ ಎಡ್ಜ್ಗೆ ಪಾಸಿಟಿವ್ ಇರುತ್ತೆ, ಅದಕ್ಕೆ ಅಟ್ರಾಕ್ಟಿವ್ ಮೋರ್ ಅಟ್ರಾಕ್ಟಿವ್ ಆಗುತ್ತೆ. ಅದೇ ನೀವು ಕೇಳ್ಬೋದು ಇಲ್ಲಿ ನೆಗೆಟಿವ್ ಇರುತ್ತೆ, ಇಲ್ಲಿ ನೆಗೆಟಿವ್ ಇರೋದ್ರಿಂದ ಸೊ ಅದು ಹೆಂಗೆ ಅಟ್ರಾಕ್ಟಿವ್ ಆಗುತ್ತೆ ಅಂತ. ಅದಕ್ಕೆ ನಾವು ಇದನ್ನ ಏನಂತೀವಿ ಅಂದ್ರೆ ನೆಟ್ ರಿಪಲ್ಸಿವ್ ಫೋರ್ಸ್ ಅಂತ, ಫೋರ್ಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಅಂತ ಮಾಡ್ತೀವಿ. ಸೊ ಇದ್ರದ್ದು ನಮ್ದು ಶಿಯರ್ ಸ್ಟ್ರೆಂತ್ ಏನಿರುತ್ತೆ, ಲೋ ಇರುತ್ತೆ. ಅದೇ ರೀತಿ ಹೈ ಕಂಪ್ರೆಸಿಬಿಲಿಟಿ ಇರುತ್ತೆ, ಹೈ ಕಂಪ್ರೆಸಿಬಿಲಿಟಿ ಇರುತ್ತೆ, and low permeability, low permeable. So ಅದೇ ರೀತಿ so last one is fifth is composite. Composite structure ಸೇಮ್ ಆಸ್ ಇದು ಕಂಪೋಸಿಟ್ ಅಂತಂದ್ರೆ ಇಟ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾರ್ಟಿಕಲ್ಸ್ ನ ಕಂಪೋಸಿಟ್ ಇರೋದ್ರಿಂದ, ಕಂಟೆಂಟ್ ಆಗಿರೋದ್ರಿಂದ ಇದನ್ನ ನಾವು ಕಂಪೋಸಿಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಲೈಕ್ ಯಾವುದೇ ರೀತಿ ಆಗಿರ್ಲಿ, ಫ್ಲೋಕುಲೇಟೆಡ್ ಇರಲಿ, ಅನಿಕೋಂಬ್ ಇರಲಿ, ಅಥವಾ ಡಿಸ್ಪರ್ಸ್ಡ್ ಇರಲಿ, ಅಥವಾ ಸಿಂಗಲ್ ಗ್ರೈನ್ ಸ್ಟ್ರಕ್ಚರ್ ಇರಲಿ, ಯಾವುದು ಕಂಪೋಸಿಟ್ ಆಗಿರುವಂತ ಸಾಯಿಲ್ ಸ್ಟ್ರಕ್ಚರ್, ಲೈಕ್ ನ್ಯಾಚುರಲ್ ಆಗಿರುವಂತ ಸಾಯಿಲ್ಗೆ ನಾವು ಕಂಪೋಸಿಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇವಾಗ ಏನಂದ್ರೆ ಕ್ವಿಕ್ ರಿವಿಷನ್, ಲೈಕ್ ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ single grain structure, single grain, then honeycomb, third one is flocculate, and fourth is dispersed, and fifth one is composite. So these are the structures, soil structures. and ಇವಾಗ ಯಾವ್ಯಾವ ಸಾಯಿಲ್ ಟೈಪ್ಸ್ ಇದಾವೆ ಅಂತಂದ್ರೆ, ಸೊ ನಮ್ದು ಸಿಂಗಲ್ ಗ್ರೈನ್ ಸ್ಟ್ರಕ್ಚರ್ಗೆ ಸ್ಯಾಂಡ್ ಮತ್ತೆ ಗ್ರಾವಲ್ ಸಾಯಿಲ್ ನಲ್ಲಿರುತ್ತೆ. ಆಮೇಲೆ ಹನಿಕೋಮ್ಗೆ ಸಿಲ್ಟ್ ಮತ್ತೆ ಫೈನ್ ಸ್ಯಾಂಡ್. ಅದೇ ಫ್ಲೋಕುಲೇಟೆಡ್ಗೆ ಕ್ಲೇ, ಡಿಸ್ಪರ್ಸ್ ಕೂಡ ಕ್ಲೇ, ಇದು ನ್ಯಾಚುರಲ್ ಸಾಯಿಲ್. ಅಂಡ್ ದೆನ್ ನೆಕ್ಸ್ಟ್ ಅರೇಂಜ್ಮೆಂಟ್ ಯಾವ ರೀತಿ ಇರುತ್ತೆ. ಅರೇಂಜ್ಮೆಂಟು ಅಂದ್ರೆ ಸಿಂಗಲ್ ಗ್ರೇನ್ ಏನಿರುತ್ತೆ, ಇಂಡಿವಿಜುವಲ್ ಇರುತ್ತೆ, ಇಂಡಿವಿಜುವಲ್ ಆಗಿರುತ್ತೆ. ಹನಿಕೋಮ್ದು ಲೈಕ್ ಹನಿಕೋಮ್ ತರಾನೇ ಇರುತ್ತೆ. ಫ್ಲೋಕುಲೇಟೆಡ್ದು ಎಡ್ಜ್ ಟು ಫೇಸ್ ಓರಿಯಂಟೇಷನ್ ಇರುತ್ತೆ, ಡಿಸ್ಪರ್ಸ್ದು ಫೇಸ್ ಟು ಫೇಸ್ ಓರಿಯಂಟೇಷನ್ ಇರುತ್ತೆ,
and composite ಎಲ್ಲ mixed. Okay, then next permeability. Permeability ಸಿಂಗಲ್ ಗ್ರೇನ್ ಏನಿರುತ್ತೆ ಹೈ ಇರುತ್ತೆ. ಪರ್ಮಿಯಬಲ್ ಹನಿಕೋಮ್ದು ಅದ್ರದ್ದು ಕೂಡ ಹೈ ಇರುತ್ತೆ ಅಂಡ್ ಫ್ಲೋಕುಲೇಟೆಡ್ದು ಮೀಡಿಯಂ ಟು ಹೈ ಇರುತ್ತೆ. ಅದೇ ರೀತಿ ಡಿಸ್ಪರ್ಸ್ಡ್ ಲೋ ಇರುತ್ತೆ ಅಂಡ್ ಕಂಪೋಸಿಟ್ದು ಡಿಪೆಂಡ್ಸ್ ಆನ್ ಸಾಯಿಲ್. ಸೊ ದೀಸ್ ಆರ್ ದಿ ಸ್ಯಾಂಡ್ ಮತ್ತೆ ಗ್ರಾವಲ್ಸ್ ಆರ್ ಅ ಸಿಂಗಲ್ ಗ್ರೇನ್, ಸಿಲ್ಟ್ is honeycomb, and then clay, its edge to face is flocculated and face to face is dispersed, and natural soil is composites for all soil. Okay, so in this video you have to helpful, so please give thumbs up and share it. Also subscribe to my channel. Thank you for watching. Then next video dalli nanu clay mineralogy ಬಗ್ಗೆ ಅಷ್ಟೇ ತಿಳ್ಕೊಳ್ಳೋಣ. ಸೊ ಥ್ಯಾಂಕ್ ಯು.